ತಾಲೂಕಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಆಯಿತು. ಆ ಕೇಸನ್ನು ವಾಪಸ್ ತಗೊಳ್ಳೋಕೆ ಹೊರಟಿದ್ದಾರೆ. ಹುಬ್ಬಳ್ಳಿನಲ್ಲಿ UAPA ಕೇಸ್ಗಳು ಹಾಕಿದ್ರು. ಪೊಲೀಸ್ ಜೀಪನ್ನು ಜಖಮ್ ಮಾಡಿದ್ಮೇಲೆ ಅದನ್ನು ಸಿದ್ದರಾಮಯ್ಯನವ್ರು ವಾಪಸ್ ತಗೊಂಡ್ರು. ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ಮುಸಲ್ಮಾನರು ದಾಳಿ ಮಾಡಿರೋ ಅವ್ರ ವಿರುದ್ಧ ಹಾಕಿದಂಥ ಕೇಸನ್ನು ವಾಪಸ್ ತಗೊಂಡ್ರು. ಇವ್ರ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 2015ರಲ್ಲಿ SDPI, KFD ಮತ್ತು PFI ವಿರುದ್ಧ ಅದರ 1600 ದುರುಳರ ವಿರುದ್ಧ ಇದ್ದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಫ್ರೀ ಪರ್ಮಿಟ್ ಕೊಟ್ಟರು. ಸಿದ್ದರಾಮಯ್ಯನವರಂತಹವರು ಮುಖ್ಯಮಂತ್ರಿ ಆಗಿರುವಾಗ ಮುಸಲ್ಮಾನರಿಗೆ ಈ ರೀತಿ ಧೈರ್ಯನೂ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಥರದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ರೀತಿ ಬೆಂಬಲ ಕೊಡೋಂಗೆ ನಾವು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯನವ್ರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಸರಿ, ಆದರೆ ನೀವು ಇವರಿಗೆಲ್ಲ ಪ್ರೋತ್ಸಾಹ ಕೊಡುವ ಮುಖಾಂತರವಾಗಿ ನೀವೇನು ಸಾಬರ ರಾಷ್ಟ್ರ ಮಾಡೋಕ್ಕೆ ಹೊರಟಿದ್ದೀರಾ? ಇಂಥ ಮುಸಲ್ಮಾನರು ಮತ್ತು ಮುಸಲ್ಮಾನರಿಗೆ ಅವ್ರನ್ನ ಓಲೈಸೋದಕ್ಕೋಸ್ಕರವಾಗಿ ಅವರ ಪಾದಪೂಜೆ ಮಾಡಲಿಕ್ಕೆ ಹೊರಡುವಂತಹ ಸಿದ್ದರಾಮಯ್ಯನವರಂಥ ನಾಯಕರಿರೋವರೆಗೂ ನಮಗೆ ಈ ಥರದ ಒಂದು ಪರಿಸ್ಥಿತಿ ಮುಂದೆಯೂ ಕೂಡ ಎದುರಾಗ್ತಾನೆ ಇರ್ತದೆ. ಮೊದಲೆಲ್ಲ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದರು, ಗಡಿ ದಾಟಿ ಬಂದರು ಅಂತೇಳಿದರು. ಈಗ ನಿಮ್ಮ ನೆರೆಹೊರೆನಲ್ಲೇ ಕೂತ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ಬಹುತೇಕ ಕಾಂಗ್ರೆಸ್ ನಾಯಕರು ಭದ್ರತಾ ವೈಫಲ್ಯ ಅಂತೇಳಿ ಆರೋಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸಚಿವರು ಈ ಸಿದ್ದರಾಮಯ್ಯನವರ ಸರ್ಕಾರದ ಯೋಗ್ಯತೆಗೆ ಅಲ್ಲಿ ಪರಪ್ಪನ ಅಗ್ರದಲ್ಲಿ ಕೂತ್ಕ ಅರೆಸ್ಟ್ ಆಗಿರುವಂಥ ಸಾಬಣ್ಣ ಅವನು ವಿಡಿಯೋ ಕಾಲ್ ಮಾಡ್ತಾನೆ, ಮೊಬೈಲ್ ಇಟ್ಕೊಳ್ತಾನೆ. ಅದ್ರ ಬಗ್ಗೆನೇ ಇವ್ರ ಕೈಲಿ ಒಂದು ಕ್ರಮ ಕೈಗೊಳ್ಳೋಕ್ಕಾಗಲ್ಲ. ಇನ್ಯಾವನು ನಿಮಗೆ ಎಕ್ಸ್ಪ್ಲೋಸಿವ್ಸನ್ನ ಕಾರಲ್ಲಿ ಇಟ್ಕೊಂಡು ಬಂದು ಟ್ರಾಫಿಕಲ್ಲಿ ಬ್ಲಾಸ್ಟ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ? ಕಳೆದ 11 ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸಿತ್ತ. ಅದೇ 2014ರಿಂದ 2014ವರೆಗೂ ನೀವು ಯೋಚನೆ ಮಾಡಿ. ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ದಿನ 2005ರಲ್ಲಿ ಪಟಾಕಿ ಖರೀದಿ ಮಾಡಲಿಕ್ಕೆ ಹೋಗಿದ್ರು, ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂತಹ ಹಿಂದೂಗಳ ಮೇಲೆ ದಾಳಿಯಾಗಿ ಅಲ್ಲಿ ಮಾರ್ಕೆಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 65ಕ್ಕಿಂತ ಹೆಚ್ಚು ಜನ ಸತ್ತೋದ್ರು. ಆಮೇಲೆ ಲುಂಬಿನಿ ಗಾರ್ಡನಲ್ಲಿ ಬ್ಲಾಸ್ಟ್ ಆಯಿತು, ಜರ್ಮನ್ ಬೇಕ್ರಿ ಬ್ಲಾಸ್ಟ್ ಆಯಿತು, ಪುಣೆ ಬ್ಲಾಸ್ಟ್ ಆಯಿತು, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು, ಗುಜರಾತಿನ ಸೂರತ್ನಲ್ಲಿ ಅಟ್ಯಾಕ್ ಆಯಿತು, ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಟ್ಯಾಕ್ ಆಯಿತು, ಮಲ್ಲೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು UPA ಸರ್ಕಾರದ ಸಂದರ್ಭದಲ್ಲಿ ಆಗಿದ್ದು. 10 ವರ್ಷದಲ್ಲಿ ಒಂದ್ರ ಹಿಂದೆ ಒಂದು ಬಾಂಬ್ ಬ್ಲಾಸ್ಟ್ಗಳಾಯಿತು. ಆದರೆ ನರೇಂದ್ರ ಮೋದಿಯವರು ಬಂದಾದ ನಂತರ 11 ವರ್ಷಗಳಲ್ಲಿ ಈ ರೀತಿ ಒಂದು ಮೇಜರ್ ಸಿಟಿನಲ್ಲಿ ಈ ಥರ ಘಟನೆ ನಡೆದಿರೋದು ಮೊದಲನೇದು. ಇದರಿಂದ ಎಷ್ಟು ಹತಾಶರಾಗಿ ಇವತ್ತು ಈ ಥರ ಈ ಥರದೊಂದು ಕೃತ್ಯಕ್ಕೆ ಕೈಗೆ ಹಾಕ್ತಾಯಿದ್ದಾರೆ ಅನ್ನೋದು ಗೊತ್ತಾಗ್ತಾಯಿದೆ. ನರೇಂದ್ರ ಮೋದಿಯವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಜೊತೆಗೆ ಭದ್ರತೆಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ ಪಾಕಿಸ್ತಾನದವರೆಗೂ ಅರ್ಥ ಆಗಿದೆ. ನಾವು ಗಡಿ ದಾಟಿಸಿ ಭಯೋತ್ಪಾದಕರನ್ನು ಕಳಿಸಿದರೆ ಆಗಲ್ಲ, ಭಾರತದ ಒಳಗಡೆ ಇದ್ದಾರಲ್ಲ ಆ ಮುಲ್ಲಾಗಳಿಗೆ ನಾವು ಚಿತಾವಣೆ ಕೊಟ್ಟರೆ ಸಾಕು ಅಂತ ಅವ್ರಿಗೆ ಗೊತ್ತಾಗಿದೆ. ಒಳಗಡೆ ಇರೋವಂಥವರೇ ಬಾಂಬ್ ಬಿಡೋಕ್ಕೆ ಅಂತ ಹೊರಟಾಗ ಮೋದಿಯವರು ಏನು ಮಾಡೋಕ್ಕಾಗುತ್ತೆ? ಇದು ಭದ್ರತಾ ವೈಫಲ್ಯ ಅಲ್ಲ. ಈ ದೇಶದಲ್ಲಿ ಅನ್ನ ತಿಂದ್ಕೊಂಡು ಈ ದೇಶಕ್ಕೆ ನಿಷ್ಠೆ ಇಟ್ಕೊಂಡಿಲ್ವಲ್ಲ, ಅವರೇ ಕಾರಣರಾಗಿದ್ದಾರೆ. ಅದನ್ನು ಕಾಂಗ್ರೆಸ್ನವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಮುಂಬೈ ಬ್ಲಾಸ್ಟ್ ಆದಾಗ, ಮುಂಬೈನಲ್ಲಿ ಅಟ್ಯಾಕ್ ಆದಾಗ ಸಮುದ್ರ ದಾಟಿ ಬಂದಿದ್ದರು. ಇವತ್ತು ನಿಮ್ಮ ಮನೆ ಪಕ್ಕದಲ್ಲಿದ್ದಾರಲ್ಲ ಅವರೇ ಬರ್ತಾಯಿದ್ದಾರೆ, ಅವರೇ ಬಾಂಬ್ ಬಿಡ್ತಾಯಿದ್ದಾರೆ. ಇದಕ್ಕೇನು ಮಾಡ್ತೀರಿ? ಕಲ್ತೂರಾಟ ನಡೆಸಿದಾಗಲೇ ಗಂಭೀರವಾಗಿ ತಗೊಂಡಿದ್ರೆ ಇಂತಹ ಘಟನೆಗಳು ಅಪ್ಗ್ರೇಡ್ ಆಗೋದು ತಪ್ತಾ ಇರ್ತಲ್ವಾ ಅಂತ. ಅವಾಗ ಇದು ಈಗ ತುಂಬ ಅವ್ರಿಗೆ ಪ್ರೇರಣೆ ಆಗ್ತದ ಅಂತ ಈ ರೀತಿ ಅಲ್ಲ. ನಾನು ನಿಮ್ಮನ್ನು ಮಾಧ್ಯಮ ಮಿತ್ರರು ಕೇಳ್ತೀನಿ. ಇಲ್ಲೇ ಮೈಸೂರಿನಲ್ಲೇ ಉದಯಗಿರಿ ಸ್ಟೇಷನಲ್ಲಿ ಪೊಲೀಸರ ಮೇಲೆ ಕಲ್ಲು ಬಿಸಾಡಿದ್ರಲ್ಲ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡ್ರು? ಹುಬ್ಬಳ್ಳಿ ಘಟನೆ ಇರ್ಬೋದು, ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅವ್ರ ವಿರುದ್ಧ ಇದ್ದಂಥ ಕೇಸನ್ನು ಸಿದ್ದರಾಮಯ್ಯನವ್ರು ಯಾಕೆ ವಾಪಸ್ ತಗೊಂಡ್ರು? 1000 ಓಟಿಗೋಸ್ಕರ ಸಿದ್ದರಾಮಯ್ಯನವ್ರು ಏನು ಬೇಕಾದರೂ ಮಾಡ್ತಾರೆ, ಅಂಥ ಸ್ಥಿತಿ ಬಂದೋಗಿದೆ. ಈಗ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋದ್ರು ರಾಹುಲ್ ಗಾಂಧಿ ಅವರು ಲಕ್ಷಣಗಳು ಕಾಣ್ತಾ ಇಲ್ಲ.